ಎಲ್ಲರಿಗೂ ನಮಸ್ಕಾರ. ಟೆಕ್ಕೊಂಡು ಗ್ರೀನ್ ಬೆಲ್ಟ್ ಪ್ಯಾಟರ್ನ ನಾನು ತೋರಿಸ್ತಾ ಇದ್ದೇನೆ. ನಾವು ಯಾವುದೋ ಒಂದು ಹೊಸ ಸ್ಕಿಲ್ನ ಕಲಿಬೇಕಂದ್ರೆ ಅಷ್ಟು ಈಸಿಯಾಗಿರಂಗಿಲ್ಲ. ಅದಕ್ಕೆ ಸಾಕಷ್ಟು ನಾವು ಹಾರ್ಡ್ ವರ್ಕ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಪರಿಶ್ರಮ ಪಡಬೇಕು, ಡೆಡಿಕೇಶನ್ ಇರಬೇಕು. ಅದನ್ನು ನಾವು ಮಾಡೇ ಮಾಡ್ತೀವಿ, ಕಲಿತೀವಿ ಅನ್ನೋ ವಿಲ್ ಪವರ್ ಇರಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಅದ್ರ ತಕ್ಕಂಗೆ ನಾವು ಪರಿಶ್ರಮ ಪಡಬೇಕು. ಸ್ಪೆಷಲಿ ಟೆಕ್ಕೊಂಡೋದಲ್ಲಿ ನಾವು ಸಾಕಷ್ಟು ಪ್ರಾಕ್ಟೀಸ್ ಮಾಡಬೇಕು. ಹೈಯರ್ ಬೆಲ್ಟಿಗೆ ಹೋದಂಗೆ ನಾವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಎಕ್ಸಾಮಲ್ಲಿ ನಾವು ಕ್ಲಿಯರ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ನಾನು ಬರೀ ಹೋಗಿ ಕ್ಲಾಸಿಗೆ ಬರೋದಷ್ಟೇ ಅಲ್ಲ, ನಂದು ರೆಸ್ಪಾನ್ಸಿಬಿಲಿಟಿ ಎಲ್ಲ ಮುಗಿಸಿ ಕುಕ್ಕಿಂಗ್ ಕ್ಲೀನಿಂಗ್ ಎಲ್ಲ ಮಾಡಿ ಕ್ಲಾಸ್ಗೆ ಹೋಗಿ ಅದಾದಮೇಲೆ ನಾನು ಈ ಕ್ಲಾಸಿಗೆ ಹೋಗಿ ಬಂದಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಆಗಲಿಕ್ಕೆ ಸಾಧ್ಯ. ಖುಷಿ ಆಗುತ್ತೆ ನಾನು ಗ್ರೀನ್ ಬೆಲ್ಟ್ವರೆಗೂ ಬಂದಿದ್ದೇನೆ ಅಂತ. ಆಮೇಲೆ ಕಿಕ್ ಮಾಡೋದು, ಬ್ಯಾಕ್ ಥ್ರಸ್ಟ್ ಕಿಕ್ ಅಂತೂ ತುಂಬ ಕಷ್ಟ ಆಯ್ತು ನಂಗೆ ಕಲೀಲಿಕ್ಕೆ. ಯಾಕಂದ್ರೆ ಬ್ಯಾಕ್ ಸೈಡ್ಲಿಂದ ನಾವು ಕಿಕ್ ಮಾಡಬೇಕು. ಕಿಕ್ ಮಾಡುವಾಗ ನಮ್ಮದು ಬ್ಯಾಲೆನ್ಸ್ ಇರಬೇಕು ಮತ್ತು ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರಬೇಕು ಮತ್ತು ಫೋಕಸ್ ಮಾಡಬೇಕು. ಎಲ್ಲಂದರೆ ಕಿಕ್ ಮಾಡೋಂಗಿಲ್ಲ, ಬ್ಯಾಕ್ ಸೈಡ್ ಸ್ಟ್ರೇಟಾಗಿ ಮಾಡಬೇಕು. ನಮ್ಮ ಆರ್ಯ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಇದ್ದಾಗ ಹೇಗೆಲ್ಲ ವಿಡಿಯೋ ಶೂಟ್ ಮಾಡಿದ್ದಾನೆ ನೋಡಿ, ಬಿಹೈಂಡ್ ದ ಸೀನ್ಸ್. ಅಲ್ಲೇ ನನ್ನ ಕೈ ನೋಡು, ಆರ್ಯೋ ನನ್ನ ಹ್ಯಾಂಡ್ ನೋಡು, ಸ್ಟ್ರೈಟ್ ನಿಲ್ಲ. ಕವರ್ ಆಗಿದೆ. ಕ್ಲಿಕ್ ಮಾಡೋಕೆ ಕಾಕತಿಲೋ. ಕಣಾತಿತಿಲೋ. ಮನಸ್ಸಿದ್ರ ಮಾರ್ಗ. ನಾವಿಬ್ಬರು ಎಕ್ಸಾಮ್ನಲ್ಲಿ ಪಾಸ್ ಆದ್ವಿ. ನೀವು ಏನಾದರೂ ಹೊಸ ಸ್ಕಿಲ್ ಕಲಿಬೇಕು ಅಂದ್ಕೊಂಡಿದ್ದೆ ಖಂಡಿತವಾಗೂ ಟ್ರೈ ಮಾಡಿ. ಅದ್ರ ತಕ್ಕಂಗೆ ಹಾರ್ಡ್ ವರ್ಕ್, ಪರಿಶ್ರಮ, ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಿ. ಬೈ ಬೈ.